ಕೊಟೇಶನ್ ಬಂದಿದ್ಯಾ ಮೇಡಮ್? ಬಂದಿದೆ. ನಮ್ಮವ್ರು ಸಾಧಿಸ್ಬಿಟ್ರು ಅಂದಂಗಾಯ್ತು. ಇಲ್ಲಿ ಕೊಡಿ ಮೇಡಮ್, ಚಾಣಕ್ಯ ಅವ್ರಿಗೆ ಶೇರ್ ಮಾಡ್ತೀನಿ. ಬೇಡ ಅನಂತ. ಅದೇನ್ ಮೇಡಮ್, ಚಾಣಕ್ಯ ಕೊಡೋದಕ್ಕೆ ಅಲ್ವಾ ಅಷ್ಟು ಕಷ್ಟಪಟ್ಟು ದಿವ್ಯಾ ಹಾಕಿದ ಕೊಟೇಶನ್ ಪಡ್ಕೊಂಡಿದ್ದು. ನಾಳೆ ನಾವು ಕೂಡ ಟೆಂಡರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇದೇ ಕೊಟೇಶನ್ ಹಾಕ್ತೀವಿ. ಯಾಕೆ ಮೇಡಮ್? ನಾವು ಕೊಟೇಶನ್ ಲೀಕ್ ಮಾಡಿದ್ರೆ ಚಾಣಕ್ಯ ಜಸ್ಟ್ ಥ್ಯಾಂಕ್ಸ್ ಹೇಳ್ತಾನೆ. ಅದೇ ಟೆಂಡರ್ ಗೆದ್ದು ಕೊಟ್ರೆ ನಮ್ಮನ್ನ ಇನ್ನಷ್ಟು ನಂಬ್ತಾನೆ. ಥ್ಯಾಂಕ್ಸ್ ಗಿಂತ ಟ್ರಸ್ಟ್ ದೊಡ್ಡದು. ಮೇಡಮ್ ನೀವು ಜೀನಿಯಸ್. ದಿವ್ಯಾಗೆ ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿತಾ ಇದ್ದೀರಾ, ಚಾಣಕ್ಯನ ಎಲ್ಲಿ ಹಿಡಿಬೇಕೋ ಅಲ್ಲೇ ಹಿಡಿತಾ ಇದ್ದೀರಾ. ತಕ್ಷಣ ಟೆಂಡರ್ ವರ್ಕ್ಸ್ ನೋಡ್ಕೋ. ನಾಳೆ ದಿವ್ಯಾಗೆ ಮೈಂಡ್ ಬ್ಲಾಕ್ ಆಗ್ಬೇಕು. ಸರಿ ಮೇಡಮ್. ಏಯ್ ದಿವ್ಯಾ, ನನ್ನನ್ನೇ ಸೋಲ್ಸ್ಬೇಕು ಅನ್ಕೋತಾ ಇದ್ಯಾ? ನಾಳೆ ನಿನ್ ಕೊಂಬು ಮುರಿದು ತಲೆ ತಿರ್ಗೋಗತ್ತೆ, ನೋಡ್ತಾ ಇರೋ. ತುಂಬಾ ದಿನಗಳಾದ್ಮೇಲೆ ತಂದೆ ಮಗ ನಿಶ್ಶಬ್ದವಾಗಿ ಊಟ ಮಾಡ್ತಿದ್ದಾರೆ. ಭಗವಂತ, ಇವರಿಬ್ರು ಯಾವಾಗ್ಲೂ ಹೀಗೆ ಇರೋಂಗ್ ಮಾಡಪ್ಪ. ಏನೇ ಮೀನಾಕ್ಷಿ, ಈಗಷ್ಟೇ ಬೇಡ್ಕೊಂಡೆ ಆಗ್ಲೇ ಶುರು ಮಾಡಿದ್ರು. ಲೇ ಮೀನಾಕ್ಷಿ, ಈ ಜನ್ಮಕ್ ನಂಗ್ ಮುಕ್ತಿ ಇಲ್ಲ. ಏನೇ ನಿನ್ನೆ? ಅಪ್ಪ ಮಾತಾಡ್ತೀನಿ, ಊಟ ಮಾಡಲ್ವಾ? ಯಾಕೆ ನಾನು ಬಾಯ್ ಬಿಟ್ರೆ ನಿನ್ ಸುಪುತ್ರನ ಘನ ಕಾರ್ಯ ಬಯಲಾಗುತ್ತೆ ಅಂತ ಭಯನಾ? ಇಲ್ಲ ಅಪ್ಪ, ನಾನು ಎಲ್ಲಿ ನಿಮ್ಮ ಮೇಲೆ ಕೌಂಟ್ರು ಕೊಡ್ತೀನೋ, ನೀವೆಲ್ಲಿ ಹರ್ಟ್ ಆಗ್ತಿರೋ ಅಂತ ಅಮ್ಮನ ಚಿಂತೆ. ನೋಡ್ದೇನೆ ಅವನು ಏನ್ ಹೇಳ್ತಿದ್ದಾನೆ? ನೀವ್ ಮೌನವಾಗಿದ್ರೆ ಅವನ್ ಯಾಕ್ರಿ ಮಾತಾಡ್ತಾನೆ? ಅಂದ್ರೆ ಅವನು ಮುಂದೆ ನನಗೆ ಬಾಯಿ ಮುಚ್ಕೊಂಡು ಇರು ಅಂತಿದ್ಯಾ? ಇಲ್ಲ ಅಪ್ಪ, ನನ್ನ ಬಾಯಿಗೆ ಬಾಯಿ ಕೊಡಬೇಡಿ ಅಂತಿದ್ದಾರೆ. ಕೇಳಿಸ್ಕೊಂಡೆ ಅವನು ಎಷ್ಟು ಪೊಗರಲ್ಲಿ ಮಾತಾಡ್ತಿದ್ದಾನೆ. ಪಾ ನೀನ್ ಕೂಡ ಏನ್ ಕೇಶವ, ಅಪ್ಪ ಏನಾರು ಅಂದ್ರೆ ಸುಮ್ನಿರಕ್ಕಾಗದಿಲ್ವಾ? ಅವ್ರು ಹೊಟ್ಟೆ ಉರಿಯೋ ಮಾತು ಹೇಳ್ತಿದ್ರೆ ಹೇಗಮ್ಮ ಕಾಮಾಗಿರೋದು? ನಾನು ಇವಾಗ ಹೇಳೋಂತ ವಿಷಯ ನಿನ್ಗೆ ಹೊಟ್ಟೆ ಉರಿಯೋಂತ ವಿಷಯನೇ. ಇಲ್ಲ ನೋಡು, ನನ್ನ ಮನಸ್ಸು ಆನಂದದಿಂದ ತುಂಬಿರೋ ವಿಷಯ. ಅವ್ರು ಯಾವಾಗ್ಲೂ ಮಾಡೋದು ಅದನ್ನೇ ಅಲ್ವಾ? ಅದೇನು ಅಂತ ಕೇಳಲ್ವೇನೆ ಮೀನಾಕ್ಷಿ? ಹಾ ಏನೋ ಹೇಳಿ. ಅಷ್ಟು ಕೋಪ ಮಾಡ್ಕೋತಿದೀಯಲ್ಲ ಯಾಕೆ? ಆತ್ಮವಿಶ್ವಾಸ ಒಳ್ಳೇದಮ್ಮ, ಆದ್ರೆ ಅತಿ ವಿಶ್ವಾಸ ಕೆಲ್ಸಕ್ಕೆ ಬರಲ್ಲ. ಅವಳು ನಿಮ್ ಹಾಗೆ ಅತಿಯಾಗಿ ಆಸೆ ಪಡೋ ದುರಾಸೆ ಹುಡುಗಿ ಅಲ್ಲ ರಾಮಕೃಷ್ಣ. ಅವಳು ಏನ್ ಮಾಡ್ಬೇಕೋ ಅವಳಿಗೆ ಚೆನ್ನಾಗ್ ಗೊತ್ತು. ಸರಿ ಅಜ್ಜಿ, ನಾನು ಹೋಗ್ಬರ್ತೀನಿ. ಬಾಯ್ ಕಲ್ಪನಾ ಅಜ್ಜಿ. ನಿನ್ ಸೆಕ್ಯೂರಿಟಿ ಅಲ್ಲಮ್ಮ, ನಾಣಿ ಕೂಡ ಇನ್ನೂ ಬಂದಿಲ್ವಲ್ಲ? ನಾಣಿ ಅಂಕಲ್ ಆನ್ ದ ವೇ ಅಂತ ಕಾಲ್ ಮಾಡಿ ಹೇಳಿದ್ರು. ಸೆಕ್ಯೂರಿಟಿ ಹೊರಗಡೆ ಇದಾರೇನೋ. ರಂಜಿತ್, ಅಶೋಕ್, ಚೀಫ್ ಸೆಕ್ಯೂರಿಟಿ. ಮೇಡಮ್, ರಂಜಿತ್, ಅಶೋಕ್ ಎಲ್ಲಿ? ಅವ್ರಿನ್ನೂ ಬಂದಿಲ್ಲ ಮೇಡಮ್. ಇನ್ನೂ ಬರ್ಲಿಲ್ಲ ಅಂದ್ರೆ ಏನೋ, ದಿನ ಇಷ್ಟೊತ್ತಿಗೆ ಬರ್ತಾ ಇದ್ರಲ್ವಾ? ಇವತ್ತು ದಿವ್ಯಾ ಟೆಂಡರ್ಗೆ ಹೋಗ್ಬೇಕು ಅಂತ ಗೊತ್ತಲ್ವಾ, ಇನ್ನೂ ಯಾಕೆ ಬರ್ಲಿಲ್ಲ? ಗೊತ್ತಿಲ್ಲ ಮೇಡಮ್, ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಸ್ವಿಚ್ ಆಫ್ ಬರ್ತಿದೆ ಅಂದ್ರೆ ಅವರು ಈ ಸಿಟಿ ಬಿಟ್ಟು ಓಡೋಗಿರ್ತಾರೆ. ಅಂತವ್ರನ್ನ ಯಾಕೆ ಕೆಲ್ಸದಲ್ಲಿ ಇಟ್ಕೋತೀರಾ? ಏನು ಕೆಲ್ಸಕ್ ಬರ್ದಿರೋ ಮೂರ್ಖರು. ಹೌದು, ಈ ಮನೇಲಿ ನೀವು ಮಾತ್ರನೇ ಕೆಲ್ಸಕ್ಕೆ ಬರೋ ಅಂತವ್ರು. ಏನಪ್ಪ, ಅವ್ರು ಯಾಕೆ ಬಂದಿಲ್ಲ, ಎಲ್ಲಿದ್ದಾರೆ ಅಂತ ತಿಳ್ಕೊ. ಸರಿ ಮೇಡಮ್. ಓಕೆ ಅಜ್ಜಿ, ನಾನು ಹೊರಡ್ತೀನಿ. ಸೆಕ್ಯೂರಿಟಿ ಇಲ್ದೆ ಹೇಗ್ ಹೋಗ್ತೀಯಮ್ಮ? ಟೆಂಡರ್ಗೆ ಟೈಮ್ ಆಗ್ತಿದೆ ಅಜ್ಜಿ. ಹಾಗಂತ ಸೆಕ್ಯೂರಿಟಿ ಇಲ್ದೆ ನಿನ್ನ ಕಳ್ಸೋಕ್ ಆಗಲ್ಲಮ್ಮ. ಆ ಟೆಂಡರ್ ಸಿಗದೆ ಹೋದ್ರೂ ಪರವಾಗಿಲ್ಲ. ಇಲ್ಲ ಅಜ್ಜಿ, ಟೆಂಡರ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಿನ್ ಪ್ರಾಣ ನಮ್ಗೆ ಅದಕ್ಕಿಂತ ಮುಖ್ಯ ದಿವ್ಯಾ. ಎಷ್ಟೇ ಟೈಮ್ ಆದ್ರೂ ಸರಿ, ಸೆಕ್ಯೂರಿಟಿ ಬಂದ್ಮೇಲೆ ಹೋಗು. ಪರಿಸ್ಥಿತಿ ನೋಡ್ತಿದ್ರೆ ದಿವ್ಯಾ ಟೆಂಡರ್ ಹಾಕಕ್ಕೆ ಹೋಗೋ ತರ ಇಲ್ಲ ಚಂದ್ರಿಕಾ. ಹೌದು ಪೌಡ್ರು, ದಿವ್ಯಾ ಅಂತ ತಡಿಯೋದಕ್ಕೆ ಆ ಮೂರ್ಖರು ಹಾಗೆ ಮಾಡ್ತಿದಾರೇನೋ. ನಾಮನ ಹೇಳ್ರಪ್ಪ. ದಿವ್ಯಾ, ಸೂರ್ಯದೇವರ್ ದಿವ್ಯಾ. ಏನ್ರಪ್ಪ, ನೀವಿಬ್ರು ಹೇಳ್ತಿರೋದು ಒಬ್ಬರ ಬಗ್ಗೆನೇನಾ? ನಾನು ನನ್ನ ಮ್ಯಾಮ್ ಬಗ್ಗೆ ಹೇಳಿದ್ದು. ನಾನು ನಮ್ಮ ಮ್ಯಾಮ್ ಬಗ್ಗೆನೇ ಹೇಳ್ತಿದ್ದೀನಿ. ನಿಮ್ಮಿಬ್ಬರ ಮೇಡಮು ದಿವ್ಯಾನಾ? ಅದೇ ಸೂರ್ಯವಂಶದ ದಿವ್ಯಾನಾ?
ಸರಿ, ಅವ್ರ ಗೋತ್ರನಾಮ ಹೇಳಿ. ಭರದ್ವಾಜ. ಪಾದ 4. ರಾಶಿ ಸಿಂಹ ರಾಶಿ. ಹುಟ್ಟಿದ ವಾರ ಸೋಮವಾರ. ಸಮಯ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ. ಸ್ಥಳ ದೇವಿಪುರ ಹತ್ರ. ಹರಿ ಓಂ ಹಿರಣ್ಯವರ್ಣಾಂ ಹಿರಿಣೀಂ ಸುವರ್ಣರಜತ ಸಜಾಂ ಚಂದ್ರಾಂ ಕಿರಣಮಯೀಂ ಲಕ್ಷ್ಮೀಂ. ಅಮ್ಮ, ಈ ಟೆಂಡರ್ ಹೇಗಾದ್ರೂ ನಮ್ ದಿವ್ಯಾ ಮೇಡಮ್ಗೆ ಸಿಗ್ಬೇಕು. ಈ ಯುದ್ಧದಲ್ಲಿ ದಿವ್ಯಾ ಮೇಡಮ್ ಗೆಲ್ಬೇಕು. ದಿವ್ಯಾ ಮೇಡಮ್ ಶತ್ರುಗಳೆಲ್ಲ ಸೋತ್ ಹೋಗ್ಬೇಕು. ದಿವ್ಯಾ ಮ್ಯಾಮ್ ನಂಬರ್ 1 ಆಗ್ಬೇಕು. ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿ ಹೋಪ ಪ್ರೇಯಸ್ಯಂ. ಅಪ್ಪ, ಆರ್ತಿನ ಕಣ್ಗೋತ್ಕೊಳ್ಳಿ. ಏನ್ರಪ್ಪ, ಅರ್ಚನೆ ಅಭಿಷೇಕ ಎರಡೂ ಅದ್ಭುತವಾಗಾಯಿತು. ಇನ್ನು ನಿಮ್ಮ ದಿವ್ಯಾ ಮೇಡಮ್ಗೆ ಭಯ ಇಲ್ಲ. ಥ್ಯಾಂಕ್ ಯು ಪುರೋಹಿತ್ರೆ. ಥ್ಯಾಂಕ್ ಯು ಸೋ ಮಚ್ ಪುರೋಹಿತ್ರೆ. ಶುಭಂ ಭೂಯಾತ್. ಮನೋವಾಂಛಾಫಲ ಸಿದ್ಧಿರಸ್ತು. ಅಷ್ಟೈಶ್ವರ್ಯ ಸಿದ್ಧಿರಸ್ತು. ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಸಹಸ್ರಾಕ್ಷ ಸಹಸ್ರಪಾಸ ಭೂಮಿ ವಿಶ್ವತೋ ವೃತ್ವ. ಯಾರು ನೀನು? ನೀನ್ ಯಾರು? ನಾನು ಅಶೋಕ್. ನಾನು ರಂಜಿತ್. ನಾನು ಕಮಾಂಡೋ. ನಾನು ಕಮಾಂಡೋನೆ. ನೀನ್ ಸುಳ್ಳು ಹೇಳ್ತಿದ್ಯಾ? ನೀನ್ ಸತ್ಯ ಮುಚ್ಚಿಡ್ತಿದ್ಯಾ? ನೀನ್ ಯಾರು ಅಂತ ತಿಳ್ಕೊತೀನಿ. ಆಲ್ರೆಡಿ ನಿನ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀನಿ. ನೀನ್ ಫೇಕ್ ಅಂತ ಗೊತ್ತಾದ್ರೆ ಸುಮ್ನೆ ಬಿಡಲ್ಲ. ನೀನ್ ಚೀಟರ್ ಅಂತ ಗೊತ್ತಾದ್ರೆ ನಿನ್ನ ಉಳ್ಸಲ್ಲ. ನನ್ ಪ್ರಾಣ ಕೊಟ್ಟಾದ್ರೂ ದಿವ್ಯಾ ಮೇಡಮ್ನ ಕಾಪಾಡ್ತೀನಿ. ನನ್ ಪ್ರಾಣ ಹೋದ್ರೂ ದಿವ್ಯಾ ಮ್ಯಾಮ್ನ ಕಾಪಾಡ್ತೀನಿ.